ಭಗವದ್ಗೀತೆಯಲ್ಲಿ ಯಾವ ರೀತಿ ಒಬ್ಬ ತತ್ವದರ್ಶಿ ಸಂತರನ್ನ ಗುರುತಿಸಬೇಕು ಎಂಬುದಾಗಿ ತಿಳಿಸಲಾಗಿದೆ. ನಮ್ಗೆ ಇಲ್ಲಿ ಕಾಡುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದುವರೆಗೂ ನಮ್ಮ ಹಿಂದೂ ಸಮಾಜದ ಯಾವುದೇ ಆಚಾರ್ಯ, ಶಂಕರಾಚಾರ್ಯರು, ಬ್ರಾಹ್ಮಣರು ಅಥವಾ ಯಾವುದೇ ಪಂಡಿತರು, ಕಥಾವಾಚಕರು ಇಲ್ಲಿವರೆಗೂ ಸಹ ಈ ಒಂದು ವಿಚಾರವನ್ನ ನಮ್ಗೆ ಯಾರಿಗೂ ತಿಳಿಸಿದಿಲ್ಲ. ಏನು ನೋಡಿ ಏನು ಪದ್ಧತಿ ಬೆಳಕು ಬಂದಿದೆ ಅವುಗಳಲ್ಲೇ ನಾವು ಬುಡ್ಕೋಗ್ಬಿಟ್ಟಿದೀವಿ. ನಮ್ಮ ಸದ್ಗ್ರಂಥಗಳನ್ನ ತೋರಿಸಿ ಅದರಲ್ಲಿರೋ ಶಾಸ್ತ್ರಾನುಸಾರ ಭಕ್ತಿಯನ್ನ ಮಾಡುವಂತಹ ತತ್ವದರ್ಶಿ ಸಂತರು ಯಾರು ನಮ್ಗೆ ಸಿಕ್ಕಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಕಲಿಯುಗದಲ್ಲಿ ಯಾರಾದ್ರೂ ತತ್ವದರ್ಶಿ ಸಂತರು ಇದ್ದಾರಾ? ಇದ್ರೆ ಅವರು ಎಲ್ಲಿದ್ದಾರೆ? ಅವರ ಜ್ಞಾನ ಯಾವ ತರ ಇದೆ? ನಮ್ಮ ಏನು ಹಿಂದೂ ಧರ್ಮದ ಸದ್ಗ್ರಂಥಗಳ ಪ್ರಕಾರ ಅವ್ರು ನಮಗೆ ಜ್ಞಾನನ ತಿಳಿಸ್ತಾ ಇದ್ದಾರಾ? ಇದಕ್ಕೆಲ್ಲ ಉತ್ತರ ಏನಪ್ಪಾ ಅಂತಂತಂದ್ರೆ, ಸಂತ ರಾಮ್ಪಾಲ್ಜಿ ಮಹಾರಾಜರು ಬರೆದಿರುವಂತಹ ಜ್ಞಾನಗಂಗಾ ಪುಸ್ತಕ. ಈ ಜ್ಞಾನಗಂಗಾ ಪುಸ್ತಕದಲ್ಲಿ ಅವರು ಸೃಷ್ಟಿ ರಚನೆಯಿಂದ ಹಿಡಿದು ಪ್ರತಿಯೊಂದು ನಮ್ಮ ವೇದ, ಭಗವದ್ಗೀತೆ, ಪುರಾಣಗಳಲ್ಲಿರುವಂತಹ ಎಲ್ಲ ಪುರಾವೆಗಳನ್ನ ಇದರಲ್ಲಿ ಒಳಗೊಂಡು ಅವರು ರಚಿಸಿದ್ದಾರೆ. ಬನ್ನಿ ವೀಕ್ಷಕರೇ, ಆಗಿದ್ರೆ ನಾವು ಇವಾಗ ಏನು ಶ್ರೀಮದ್ ಭಗವದ್ಗೀತೆಯಲ್ಲಿ ನೋಡಿದ್ವಿ, ಆ ಒಂದು ವಿಚಾರ ಈ ಒಂದು ಜ್ಞಾನಗಂಗಾ ಪುಸ್ತಕದಲ್ಲಿ ಯಾವ ರೀತಿ ವಿಸ್ತೃತವಾಗಿ ತಿಳಿಸಿದ್ದಾರೆ ಅಂತ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ಬರೆದಿರುವಂತಹ ಜ್ಞಾನಗಂಗಾ ಪುಸ್ತಕ. ಇವರು ಸಂತ ರಾಮ್ಪಾಲ್ಜಿ ಮಹಾರಾಜರು. ಈ ಒಂದು ಜ್ಞಾನಗಂಗಾ ಪುಸ್ತಕದ ಪುಟ ಸಂಖ್ಯೆ 60. ಇದರಲ್ಲಿ ನೀವು ನೋಡಬಹುದು ವೀಕ್ಷಕರೇ, ಯಾವ ರೀತಿ ನಮ್ಮ ಒಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆಯೋ, ಊರ್ಧ್ವ ಮೂಲಂ ಅಧ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಂಸಿ ಯಸ್ಯ ಪ್ರಣಾನಿ ಯಾತಂ ವೇದ ಸಹ ವೇದವಿತ್. ಈ ಒಂದು ಪ್ರಪಂಚ ಉಲ್ಟಾ ನೇತಾಡ್ತಿರುವ ಅರಳಿ ವೃಕ್ಷದ ಹಾಗೆ. ಇದರಲ್ಲಿ ಬೇರು, ಕಾಂಡ, ಕೊಂಬೆ ಮತ್ತು ಎಲೆಗಳನ್ನು ವಿಸ್ತೃತವಾಗಿ ತಿಳಿಸುವವರೇ ವೇದದ ತಾತ್ಪರ್ಯವನ್ನು ಹೊಂದಿರುವಂತಹ ತತ್ವದರ್ಶಿ.